ಈಗ ನೀವು ಆಗಲೇ ಚರ್ಚೆಯೊಳಗೆ ಹೇಳಿದ್ರಿ ಇಲ್ಲಿ ಟೂರಿಸ್ಟ್ ಗೈಡ್ ಇದ್ರು ಇಲ್ಲಿ ಅವ್ರನ್ನ ಅಲ್ಲ ಅವ್ರನ್ನೇನೋ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಟೂರಿಸ್ಟ್ ಮಿತ್ರನ ತೆಗೆದಿದ್ದಾರೆ ಅಂತ ಹೇಳಿದ್ರು. ತಕ್ಷಣ ನಾಳೆಯಿಂದ ಇಲ್ಲಿ ಟೂರಿಸ್ಟ್ ಮಿತ್ರ ಬರೋದಕ್ಕೆ ಪ್ರಾರಂಭ ಮಾಡಿ. ಭದ್ರತೆ ಕೊರತೆ ಏನಿದೆ ಅದನ್ನು ನಾನು ಹಿರಿಯ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಭದ್ರತೆಯನ್ನು ಒದಗಿಸುವಂಥದ್ದು. ತಾಂತ್ರಿಕವಾಗಿ ಈ ಮಂಟಪ ಇರೋ ಲೊಕೇಶನ್ ಇದೆ ಅಲ್ಲ ಸರ್, ನದಿ ನೀರು ಬಿಡ್ತಾರೆ ಪ್ರತಿ ವರ್ಷ. ಒಂದು 2 ತಿಂಗಳ ನೀರು ಇರುತ್ತೆ, ಮಂಟಪದ ಮೇಲೆ ಹರಿತೈತಿ. 4 ರಿಂದ 5 ಲಕ್ಷ ಕ್ಯೂಸೆಕ್ಸ್ ನೀರು ಹೋಗ್ತಾ ಇರುತ್ತೆ. ಆ ದೃಷ್ಟಿಯಿಂದ ತಾಂತ್ರಿಕವಾಗಿ ಒಂದು ಒಳ್ಳೆ ಟೆಕ್ನಾಲಜಿ ಬಳಸಿ ಮರು ನಿರ್ಮಾಣ ಮಾಡ್ತಕ್ಕಂಥ ಅದು ಜೀರ್ಣೋದ್ಧಾರ ಮಾಡ್ತಕ್ಕಂಥ ವ್ಯವಸ್ಥೆ ಆಗುತ್ತಾ ಅಂತ. ಅಲ್ಲ ಇದರಲ್ಲಿ ನೀವು ಈಗ ನವನಿರ್ಮಾಣ ಮಾಡುವಂಥದ್ದೇನೂ ಇಲ್ಲ, ಇದ್ರ ಜೀರ್ಣೋದ್ಧಾರ ಮಾಡುವಂಥದ್ದೇನೂ ಇಲ್ಲ. ಭದ್ರತೆ ಆಗಬೇಕು. ಆಮೇಲೆ ಅಲ್ಪ ಸ್ವಲ್ಪ ಎಲ್ಲರ ರಿಪೇರಿ ಆಗೋದಿದ್ರೆ, ಕಲ್ಲು ಹೊರಳಿದ್ರೆ ಅಥವಾ ಅಳಗಾಡಿದ್ರೆ ಅಥವಾ ಒಂದು ಯಾವ್ದಾದ್ರು ಜಾರಿ ಹೋಗಿದ್ರೆ ಅದನ್ನು ಪುನರ್ಸ್ಥಾಪನೆ ಮಾಡ್ತಕ್ಕಂಥದ್ದು ಮಾತ್ರ. ಪುನರ್ಜೀವನ ಮಾಡೋದಕ್ಕೆ ಈ ಮಂಟಪಕ್ಕೆ ಏನೂ ಆಗಿಲ್ಲ. ಆದ್ದರಿಂದ ಇದನ್ನು ಶಿಸ್ತುಗೊಳಿಸ್ತಕ್ಕಂಥ ಹಾಗೂ ಸುಂದರಗೊಳಿಸ್ತಕ್ಕಂಥ ಕೆಲಸ ಮಾಡಿದ ಅಪಮಾನ ಈ ಸರ್ಕಾರ ಔರಂಗಜೇಬನ ಸಮಾಧಿಗೆ ರಕ್ಷಣೆ ಕೊಡುತ್ತಾ ಈ ರಕ್ಷಣೆ ನಾನು ಇಷ್ಟೇ ಹೇಳ್ತೇನೆ, ಇದಕ್ಕೆ ಅಪಮಾನ ಆಗಿದ್ದನ್ನು ನಾವೆಲ್ಲರೂ ಕನ್ನಡಿಗರು ಅಪಮಾನ ಅಂತ ಒಪ್ಪಲೇಬೇಕಲ್ಲ. ಯಾಕೆ ಮಂತ್ರಿ ಒಬ್ಬ ಧಾವಿಸಿ ಬಂದೆ ನಾನು? ನಮ್ಮತನದ ಸಲುವಾಗಿ, ನಮ್ಮ ಅಭಿಮಾನ, ನಮ್ಮ ರಾಜ, ಅವನ ಮಂಟಪ ಏನಿದೆ, ಈ ಸಮಾಧಿ ಸ್ಥಳ ಏನಿದೆ, ಇಲ್ಲಿ ಅಚಾತುರ್ಯ ನಡೆದಿದೆ. ಈ ಅಚಾತುರ್ಯ ಅದು ತಿಳುವಳಿಕೆದ್ದಾಗಿದೋ ತಿಳುವಳಿಕೆಯಿಲ್ದಾಗಿದೋ FIR ಮಾಡಲಿದೆ, ಅದನ್ನು ಕ್ರಮ ತಗೋತೀವಿ. ಈ ರೀತಿಯಾಗಿರ್ತಕ್ಕಂಥದ್ದಕ್ಕೆ ಎಲ್ಲರೂ ವಿಷಾದ ಮಾಡಬೇಕು, ಯಾರ್ದಾರ ಸಮಾಧಿಗೆ ಅಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ ಅದಕ್ಕೆ ಇಲ್ಲಿ ಕೊಡಬೇಕು ಅಂತಲ್ಲ. ನಾವು ನಮ್ಮ ಕೃಷ್ಣದೇವರಾಯನ ಈ ಸಮಾಧಿ ಮಂಟಪ ಏನಿದೆ ಅಲ್ಲ, ಇದಕ್ಕೆ ಗೌರವಿಸಬೇಕು. ಇದಕ್ಕೆ ನಾವೇನು ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಬಳಸಿಕೊಂಡು ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡೋದು. ನಾನು ಹೋಗೋದಿಲ್ಲ. ನಾನು ನೋಡ್ರಿ ಇದ್ರಾಗ ರಾಜಕೀಯ ನಾನು ಬೆರ್ಸಕ್ಕೆ ಹೋಗೋದಿಲ್ಲ, ಅವರು ಬೆರೆಸ್ಬೇಕು. ಬೇರೆ ವಿಷಯಕ್ಕೆ ಬಂದ್ರೆ ಬೇರೆ ವಿಷಯ ಇದು ಈ ವಿಷಯ ಮುಗಿತದ ಸರ್. ಈಗ ಆನೆಗುಂದಿ ಭಾಗದಲ್ಲಿ ಒತ್ತಾಯ ಆಗಿದೆ. ಕಳೆದ ಅಂದ್ರೆ ಒಂದು 4-5 ತಿಂಗಳಿಂದ ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದು ಈ ಭಾಗದಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ ಆಗಬೇಕು. ಅಲ್ಲಲ್ಲ ಈ ಒಂದು ದೃಷ್ಟಿಯಿಂದ ಏನು ಈ ಡೆವಲಪ್ಮೆಂಟ್ ನೋಡಿ, ನಾನು 24ನೇ ತಾರೀಕಿಗೆ ನಾನು ನಮ್ಮ ಗೃಹ ಸಚಿವರು ಸೇರ್ತಾ ಇದ್ದೀವಿ. ಆನೆಗುಂದಿಗೆ ಒಂದು ವಿಶೇಷ ಪೊಲೀಸ್ ಸ್ಟೇಷನ್ ಆಗೋದಕ್ಕೆ ಏನು ಒತ್ತಾಯ ಮಾಡಬೇಕು, ಏನು ಪ್ರವಾಸೋದ್ಯಮದ ಮಂತ್ರಿಯಾಗಿ, ಪ್ರಾಚ್ಯ ವಸ್ತು ಇಲಾಖೆಯ ಮಂತ್ರಿಯಾಗಿ ಯಾವ ಒತ್ತಾಯವನ್ನು ಹಾಗೂ ಅದರ ಅವಶ್ಯಕತೆಯನ್ನು ಏನು ಅವರಿಗೆ ಮನವರಿಕೆ ಮಾಡಬೇಕು ಆ ಮನವರಿಕೆಯನ್ನು 24ನೇ ತಾರೀಕಿಗೆ ಗೃಹ ಸಚಿವರಿಗೆ ಮಾಡ್ತೇವೆ. ಅಂಜನಾದ್ರಿ ಡೆವಲಪ್ಮೆಂಟ್ ಬಗ್ಗೆ ನಾನು ಬಹುಶಃ ಮೇ 2ನೇ ವಾರದೊಳಗನ ಅಲ್ಲಿಗೆ ಬರ್ತೀನಿ, ಅವತ್ತು ಹೇಳ್ತೇನೆ. ಅಲ್ಲಿ ಬಂದಾಗ ಅದನ್ನು ವಿವರವಾಗಿ ಹೇಳ್ತೀನಿ. ಏರಿಕೆ ಮಾಡಲಾಗಿದೆ ಅಂತ ಹೇಳಿ ಒಂದು ಚರ್ಚೆ ಆಗ್ತಿದೆ. ಕೆಲವು ಸಿದ್ದರಾಮಯ್ಯ ಬಳಿ ಇದೆ ವರದಿ ಅಂತ ಒಂದು ಕಡೆ ನೋಡ್ರಿ, ಸಾಮಾಜಿಕ ಹಾಗೂ ಶೈಕ್ಷಣಿಕ ವರದಿಯನ್ನು ಈಗಾಗಲೇ ಕ್ಯಾಬಿನೆಟ್ನೊಳಗೆ ಅದನ್ನ ಇರಿಸಲಾಗಿದೆ, ಮಂಡಿಸಲಾಗಿದೆ. ಅದನ್ನು ಕ್ಯಾಬಿನೆಟ್ ಸದಸ್ಯರುಗಳು, ಸಚಿವ ಸಂಪುಟದ ಸದಸ್ಯರುಗಳು, ಮಂತ್ರಿಗಳು ಅಧ್ಯಯನ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಪೂರ್ಣವಾಗಿರ್ತಕ್ಕಂಥ ಅಧ್ಯಯನ ಸಾಧ್ಯ ಆಗಿರಲಿಲ್ಲ ಹೋದ ವಾರ. ಅದಕ್ಕೆ 24ನೇ ತಾರೀಕಿಗೆ ನಾವು ಮಲೆ ಮಹದೇಶ್ವರದಲ್ಲಿ ಸಭೆ ಮಾಡ್ತಾ ಇರೋದರಿಂದ ಅವತ್ತು
ಆ ಒಂದು ಪ್ರದೇಶದ ಬಗೆಗೆ ವಿಶೇಷ ಒತ್ತು ಕೊಟ್ಟು ಕೆಲಸ ಮಾಡ್ತಾಯಿದ್ದೀವಿ. ಅವತ್ತು ಚರ್ಚೆ ಆಗಲಿಕ್ಕಿಲ್ಲ. ನಂತರದ ಮುಂದಿನ ಗುರುವಾರ ಅಥವಾ ಮುಂದಿನ ಸೋಮವಾರ ಮೇ 1ನೇ ತಾರೀಕು ಗುರುವಾರ ಬರುತ್ತೆ. ಅದರಿಂದ ಅವತ್ತು ಬಿಟ್ಟು ಮತ್ತೊಂದು ದಿವಸ ಗೊತ್ತುಪಡಿಸಿ ಏನು ಈಗ ಕೆಲವರು ಆರೋಪಗಳನ್ನು ಮಾಡ್ತಾಯಿದ್ದಾರೆ. ಕೆಲವರಂತೂ ಮಾಹಿತಿ ಕೊರತೆ. ಈಗ ಉದಾಹರಣೆಗೆ ಕಾಳಪ್ಪ ಅವರು ಬಂದ ಕೂಡಲೇ ನನ್ನ ಜೊತೆಗೆ ಏನು ಸರ್ ನಮ್ಮ ಸಮಾಜದವರು ಬರೀ 1 ಲಕ್ಷ ಇದ್ದಾರೆ ಅಂತಿದೆ ನಿಮ್ಮ ವರದಿಯಲ್ಲೇ ಅಂತಂದು. ಯಾರು ಹೇಳಿದರು ಕಾಳಪ್ಪ? ಇಂತಿಂಥವ್ರು ಹೇಳಿದ್ರು, ಹಿಂಗೆ ಹೇಳಿದ್ರಿ, ಆ ಟಿ ವಿಯಾಗ ಬಂತ್ರಿ ಅಂತಂದ್ರೆ ಇಲ್ಲ ಅಂಥೇಳಿ ನನ್ನ ಹತ್ರ ಅದು ಸುಧೈದಿಂದ ಪುಸ್ತಕ ಇತ್ತು. ಆ ಪುಸ್ತಕ ಓದಿ ತೋರಿಸಿದೆ. ನೋಡಿ ಇಷ್ಟು ಮಂದಿ ಇದ್ದೀರಿ ನೀವು, ಜಾಡ್ರಿದ್ದೀರಿ, ಕುರುವಿನ ಶೆಟ್ಟಿ ಇದ್ದೀರಿ, ಆಟಗಾರ ಇದ್ದೀರಿ, ಪದ್ಮಸಾಲಿ ಇದ್ದೀರಿ, ನಿಮ್ಮೆಲ್ಲ ಜಾತಿಯವನ್ನೆಲ್ಲನೂ ನೋಡ್ಕೊತ ಬಂದರು. ಅವ್ರ ಲೆಕ್ಕಕ್ಕೆ ಅದು 6-7 ಲಕ್ಷ ಮೀರಿ ಹೋಯ್ತು. ನೀವು 1 ಲಕ್ಷ ಅಂತ ಹೇಳ್ತಿದ್ರಿ ಅಂತ ಕೇಳಿದೆ. ಅಂದರೆ ಕೆಲವ್ರಿಗೆ ಮಾಹಿತಿ ಕೊರತೆಯಿಂದ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದಾರೆ, ಕೆಲವರು ಆರೋಪ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಾವು ಗಂಭೀರವಾಗಿ ಪರಿಶೀಲನೆ ಮಾಡ್ತೀವಿ. ಏನು ಸೂಕ್ತವಾದದ್ದು, ಸಮಾಜಕ್ಕೆ ಸೂಕ್ತವಾದದ್ದು, ನಮ್ಮ ಸಮುದಾಯಗಳಿಗೆ ಸೂಕ್ತವಾದದ್ದು, ಯಾರಿಗೂ ಅನ್ಯಾಯ ಮಾಡ್ತಕ್ಕಂಥದ್ದಾಗಲಿ ಅಥವಾ ಯಾವುದಾದ್ರೂ ಸಮುದಾಯಗಳಿಗೆ ಅವರ ಹಿತ ಅಲಕ್ಷ್ಯ ಮಾಡ್ತಕ್ಕಂಥದ್ದಾಗಲಿ ನಮ್ಮ ಸರ್ಕಾರ ಮಾಡೋದಿಲ್ಲ. ಇಲ್ಲ, ನಿಮಗೆ ಹೇಳ್ತೀನಿ, ಪ್ರತಿ ಅಂಕಿಅಂಶ ಈಗ ಆ್ಯಸ್ ಇಟ್ ಈಸ್ ನಾವು ಅವ್ರಿಗೆ ಕೊಡ್ಬೋದು ಅಂತ